ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಪ್ರಮುಖವಾಗಿ ಒಟ್ಟು 1 ಲಕ್ಷ ರೂಪಾಯಿ ಫಲಾನುಭವಿಗಳಿಗೆ ಅವರ ಖಾತೆಗಳಿಗೆ ಹಾಕೋದಕ್ಕೆ ಮುಂದಾಗಲಾಗ್ತಾ ಇದೆ. BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಜಾರಿಗೆ ತಂದಿದ್ದಂತಹ ಬಹಳ ಜನಪ್ರಿಯ ಯೋಜನೆ. ಈ ಜನಪ್ರಿಯ ಯೋಜನೆಯಲ್ಲಿ ಜನರಿಗೆ ಇನ್ನೂ ದುಡ್ಡು ತಲುಪಿಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇತ್ತು. ಫೈನಲಿ ಈಗ 1 ಲಕ್ಷ ರೂಪಾಯಿಯನ್ನ ಫಲಾನುಭವಿಗಳ ಖಾತೆಗೆ ಹಾಕೋದಕ್ಕೆ ಮುಂದಾಗಲಾಗ್ತಾ ಇದೆ. 2006ರಿಂದ 7ರಲ್ಲಿ ನೋಂದಣಿ ಆಗಿರುವಂತಹ ಫಲಾನುಭವಿಗಳ ಖಾತೆಗೆ ಹಣ ಹಾಕೋದಕ್ಕೆ ಅಂತ ಮುಂದಾಗಲಾಗ್ತಾ ಇದೆ. ಒಟ್ಟು ಎಷ್ಟು ಜನ ಫಲಾನುಭವಿಗಳಿದ್ದಾರೆ, ಏನೇನು ಕತೆ, ಡೀಟೇಲ್ಸ್ ಬಂತು ನೋಡಿ. ರಾಜ್ಯದಲ್ಲಿ ಒಟ್ಟು 34.50 ಲಕ್ಷ ಫಲಾನುಭವಿಗಳು ಈ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಒಳಪಡ್ತಾ ಇದ್ದಾರೆ. ಬೆಂಗಳೂರಿನಲ್ಲೇ 1527 ಫಲಾನುಭವಿಗಳು ಇರೋದು ಕೂಡ ಗೊತ್ತಾಗ್ತಾ ಇದೆ. ಇದು ಪೂರ್ತಿ ರಾಜ್ಯದ ಲೆಕ್ಕಾಚಾರ ನಿಮ್ಮ ಮುಂದೆ ನಾವು ಇಡ್ತಾ ಇರೋದು. ಇನ್ನು ಇದನ್ನ ಮುಂದುವರಿಸಿ ಬೆಂಗಳೂರಲ್ಲಿ 1527 ಫಲಾನುಭವಿಗಳು, 18 ವರ್ಷ ಪೂರ್ಣಗೊಂಡ ಯುವತಿಯರಿಗೆ ಈಗ ಭಾಗ್ಯಲಕ್ಷ್ಮಿಯ ಹಣ ಲಭ್ಯ ಆಗತ್ತೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಒಂದು ಹೆಣ್ಣು ಮಗು ಒಂದು ಕುಟುಂಬದಲ್ಲಿ ಹುಟ್ಟಿದ್ರೆ 10,000 ರೂಪಾಯಿನ ಅವ್ರ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತೀವಿ. ಅದು ನೆಕ್ಸ್ಟ್ ಅವ್ರ ಮೆಚುರಿಟಿ ಏಜನ್ನು ತಲುಪೋಷ್ಟೊತ್ತಿಗೆ ನಾವು 1 ಲಕ್ಷ ರೂಪಾಯಿನ ನಿಮ್ಮ ಖಾತೆಗೆ ಹಾಕ್ತೀವಿ ಅಂತ ಅಂದಿನ ಸರ್ಕಾರದ ಭಾಗವಾಗಿದ್ದ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಹೇಳಿದರು. ಆ ಪ್ರಾಮಿಸ್ನ ಈಗ ನಿಭಾಯಿಸುವಂತಹ ಕೆಲಸ ಆಗ್ತಾ ಇದೆಯಂತೆ.